ಹೆಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ನನ್ನ ಇನ್ನೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ವಿಡಿಯೋಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬ್ಯಾಂಗ್ಳೂರ್ ಟು ಊಟಿ ರೋಡ್ ಟ್ರಿಪ್ ಯಾವ ರೀತಿ ಇತ್ತು ಅಂತ ತೋರಿಸ್ತೀನಿ. ನಿಮಗೂ ಕೂಡ ಒಂದು ಐಡಿಯಾ ಸಿಗುತ್ತೆ. ನೀವು ಬೆಂಗಳೂರಿಂದ ಊಟಿಗೆ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೆ ಆನ್ ದ ವೇ ಯಾವುದೆಲ್ಲ ಪ್ಲೇಸಸ್ ನೋಡ್ಕೊಂಡು ಹೋಗ್ಬೋದು, ಎಷ್ಟು ಅವರ್ ಬೇಕಾಗುತ್ತೆ ಊಟಿ ರೀಚ್ ಆಗೋದಕ್ಕೆ ಅಂತ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಹಾಗೆ ಬ್ರೇಕ್ಫಾಸ್ಟ್ ಎಲ್ಲಿ ಮಾಡ್ಬೋದು, ಪ್ರತಿಯೊಂದು ಡೀಟೇಲ್ಸ್ ನಾನು ಹೇಳ್ತಾ ಹೋಗ್ತೀನಿ. ಹಾಗೆ ನಾವು ಆಲ್ಮೋಸ್ಟ್ ಓನಾಗಿ ಟ್ರಾವೆಲ್ ಪ್ಲ್ಯಾನ್ ಮಾಡಿಕೊಂಡು ಯಾವಾಗಲೂ ಹೋಗ್ತಾ ಇರ್ತೀವಿ. ಯಾವುದೇ ರೀತಿ ಟೂರ್ ಪ್ಯಾಕೇಜಸ್ಸಿಂದ ನಾವು ಯಾವಾಗಲೂ ಹೋಗಿಲ್ಲ. ಹಾಗಾಗಿ ನನ್ನ ವೀಡಿಯೋಸಲ್ಲಿ ಆಲ್ಮೋಸ್ಟ್ ಓನ್ ಎಕ್ಸ್ಪೀರಿಯನ್ಸ್ ಏನೆಲ್ಲ ಆಗಿರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ನನ್ನ ಬ್ಯೂಟಿಫುಲ್ ಜರ್ನಿನ ನಾನು ಕ್ಯಾಪ್ಚರ್ ಮಾಡಿ ಸೇವ್ ಮಾಡ್ಕೊಳ್ಳೋದ್ರ ಜೊತೆಗೆ ಸ್ವಲ್ಪ ಇನ್ಫಾರ್ಮೇಷನ್ ನಿಮಗೂ ಕೂಡ ಶೇರ್ ಮಾಡ್ತೀನಿ. ಸೊ ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು ಅಂತ. ನೀವು ಊಟಿ ಒಂದೇ ಪ್ಲೇಸ್ ನೋಡ್ತಾ ಇದ್ದೀರಾ ಅಂದರೆ ಜಸ್ಟ್ 2 to 3 ಡೇಸ್ ಸಾಕಾಗತ್ತೆ. ಅದಕ್ಕಿಂತ ಜಾಸ್ತಿ ಅಲ್ಲಿ ನೋಡೋದಕ್ಕೆ ಯಾವುದೇ ರೀತಿ ಪ್ಲೇಸಸ್ ಇರೋದಿಲ್ಲ. ಬೊಟಾನಿಕಲ್ ಗಾರ್ಡನ್ ಆಗಿರ್ಬೋದು, ರೋಸ್ ಗಾರ್ಡನ್, ಹಾಗೆ ದೊಡ್ಡ ಬೆಟ್ಟ, ಈ ಥರ ಕೆಲವೊಂದಷ್ಟು ಫೇಮಸ್ ಪ್ಲೇಸಸ್ನ 2-3 ಡೇಸಲ್ಲಿ ಕವರ್ ಮಾಡ್ಬೋದು. ನಾವು ಬೆಂಗಳೂರಿಂದ ಹೊರಟಾಗ ಬೆಳಗಿನ ಜಾವ 4:30-5 ಗಂಟೆ ಆಗಿತ್ತು. ತುಂಬ ಲಾಂಗ್ ಜರ್ನಿ ಇರೋದ್ರಿಂದ ಕಾರ್ ಸೀಟೆಲ್ಲ ಫೋಲ್ಡ್ ಮಾಡಿ ಮಕ್ಕಳಿಗೆ ಈ ಥರ ಬೆಡ್ ಥರ ಮಾಡಿಕೊಟ್ಟು, ಸೊ ಅವರು ಆರಾಮಾಗಿ ಮಲ್ಕೋಬೋದು. ಏನಾದರೂ ಆಟ ಆಡಬೇಕು ಅಂದರೆ ಆಟ ಆಡ್ಕೋಬೋದು ಆರಾಮಾಗಿ ಅಂತೇಳಿ. ಹಾಗೆ ಅಷ್ಟು ಬೆಳಗ್ಗೆ ಯಾವುದೇ ಹೋಟೆಲ್ಸು ಓಪನ್ ಇರೋದಿಲ್ಲ. ಸೊ ಸೀದಾ ಮೈಸೂರು ರೀಚ್ ಆಗೋಕ್ಕೂ ಮುಂಚೆ ನಾವು ಎಲ್ಲಾದರೂ ಬ್ರೇಕ್ಫಾಸ್ಟ್ ಮಾಡೋಣ ಅಂಥೇಳಿ ಬೇರೆ ಕಡೆ ಎಲ್ಲೂ ಸ್ಟಾಪ್ ಮಾಡ್ದೇ ಹಾಗೆ ಡೈರೆಕ್ಟಾಗಿ ಹೋಗ್ತಾ ಇದ್ವಿ. ಮೈಸೂರಿಗಿಂತ ಮುಂಚೆ ರಾಜೀವ್ ನಗರ್ ಅಂತ ಸಿಗುತ್ತೆ, ಅಲ್ಲಿ ಉಡುಪಿ ವೈಭವ್ ಅಂತ ಆ ರೆಸ್ಟೋರೆಂಟಲ್ಲಿ ಸ್ಟಾಪ್ ಮಾಡಿ ನಾವು ಬ್ರೇಕ್ಫಾಸ್ಟ್ ಮಾಡಿದ್ವಿ. ಈ ಹೋಟೆಲ್ ಅಡ್ರೆಸ್ ಮತ್ತು ಲೊಕೇಶನ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ. ಯಾಕೆ ಅಂತ ಹೇಳಿದ್ರೆ ನೀವು ಕೂಡ ಟ್ರಾವೆಲ್ ಮಾಡಬೇಕಾದ್ರೆ ವೆಜ್ ರೆಸ್ಟೋರೆಂಟ್ಸ್ನ ಹುಡುಕಬೇಕಾದ್ರೆ ಈಸಿ ಆಗಲಿ ಅಂಥೇಳಿ. ಸೊ ಅಲ್ಲಿಂದ ನಾವು ಹೋಗಿದ್ದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಡೈರೆಕ್ಟಾಗಿ ನಂಜನಗೂಡು ಟೆಂಪಲ್ಗೆ, ಶ್ರೀಕಂಠೇಶ್ವರ ಸ್ವಾಮಿ ಟೆಂಪಲ್ ಅಂತ ಕೂಡ ಕರೀತಾರೆ, ಹಾಗೆ ದಕ್ಷಿಣ ಕಾಶಿ ಅಂತ ಕೂಡ ಕರೀತಾರೆ. ಈ ದೇವಸ್ಥಾನ ಬೆಳಗ್ಗೆ 6 ಗಂಟೆಯಿಂದ 1 ಗಂಟೆ ತನಕ ಓಪನ್ ಇರುತ್ತೆ. ಹಾಗೆ ಸಂಜೆ 4 ಗಂಟೆಯಿಂದ ರಾತ್ರಿ 8:30ವರೆಗೂ ಓಪನ್ ಇರುತ್ತೆ. ಹಾಗೆ ಸಂಡೇ ಮತ್ತು ಮಂಡೇ ಮತ್ತು ಸ್ಪೆಷಲ್ ಡೇಸಲ್ಲಿ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8:30ವರೆಗೂ ಓಪನ್ ಇರುತ್ತೆ. ಅಲ್ಲಿಂದ ನೀವು ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಮಾಡಿದ್ರೆ ಗುಂಡ್ಲುಪೇಟೆ ಅಂತ ಸಿಗುತ್ತೆ. ಅಲ್ಲಿ ನೀವು ಸನ್ಫ್ಲವರ್ ಬೆಳೆದಿರೋದನ್ನು ನೋಡೋದಕ್ಕೆ ಸಿಗುತ್ತೆ. ಇತ್ತೀಚೆಗೆ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅದು ಇದು ರೀಲ್ಸ್ ಅಂತೆಲ್ಲ ಬಂದುಬಿಟ್ಟು ಇದೂ ಕೂಡ ಒಂದು ಬಿಸ್ನೆಸ್ ಆಗಿದೆ. ನಾವಲ್ಲಿ ಫೋಟೋ ತೆಗೆಸ್ಕೋಬೇಕು ಅಂದರೆ 50 to 100 ರುಪೀಸ್ ಅವ್ರಿಗೆ ಪೇ ಮಾಡಿ ನಾವು ಅಲ್ಲಿ ಹೂಗಳ ಹತ್ರ ಎಲ್ಲ ಹೋಗಿ ಫೋಟೋ ತೆಗೆಸ್ಕೊಂಡು ವಿಡಿಯೋ ಮಾಡ್ಕೊಂಡು ಬರ್ಬೋದು. ಹಾಗೆ ನಿಮಗೆ ಎಲ್ಲೂ ಎಂಟ್ರಿ ಕೊಡೋದೇ ಇಲ್ಲ. ಹಾಗೆ ಗ್ಲಾಸ್ ಬ್ರಿಡ್ಜ್ ಅಂತ ಕೂಡ ಮಾಡಿದ್ದಾರೆ, ಅದು ಕೂಡ ಗುಂಡ್ಲುಪೇಟೆನಲ್ಲೇ ಇರೋದು. ಸೊ ಗ್ಲಾಸ್ ಬ್ರಿಡ್ಜ್ಗಿಂತ ಮುಂಚೆ ನಾವು ಸ್ಟಾಪ್ ಮಾಡಿ ಅಲ್ಲೊಂದು ಪ್ಲೇಸಲ್ಲಿ ಸನ್ಫ್ಲವರ್ನ ನೋಡಿಕೊಂಡು ವಿಸಿಟ್ ಮಾಡಿ ಅಲ್ಲಿ ಫೋಟೋಸ್ ಎಲ್ಲ ತಕ್ಕೊಂಡು ಬಂದ್ವಿ. ಹಾಗೆ ಮಕ್ಕಳಿಗೆ ಇದು ಫಸ್ಟ್ ಟೈಮ್ ತುಂಬ ಲಾಂಗ್ ಜರ್ನಿ ಆಗಿದ್ರಿಂದ ಸಖತ್ ಎಕ್ಸೈಟೆಡ್ ಆಗಿದ್ರು. ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಈ ಸನ್ಫ್ಲವರ್ ಹತ್ರ ಎಲ್ಲ ಫೋಟೋಸ್ ತೆಗೆಸ್ಕೊಂಡು ನಂಜನಗೂಡು ಟೆಂಪಲ್ ವಿಸಿಟ್ ಮಾಡಿ ಅದಾದಮೇಲೆ ನಾವು ಹಿಮವದ್ ಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಸೊ ಅಷ್ಟೊತ್ತಿಗಾಗಲೇ 11:30-12 ಆಗ್ತಾ ಬಂದಿತ್ತು. ಸೊ ಇಲ್ಲಿ ನಿಮಗೆ ಮೇನ್ ಗೇಟಿಂದ ಒಳಗಡೆ ನಮ್ಮ ಓನ್ ವೆಹಿಕಲ್ಸ್ ಬಿಡೋದಿಲ್ಲ. ಸೊ ಅಲ್ಲಿ ಬಸ್ ಫೆಸಿಲಿಟಿ ಹಾಗೆ ಜೀಪ್ ಫೆಸಿಲಿಟಿ ಇರುತ್ತೆ. ನಾವು ಅದ್ರ ಮೂಲಕನೇ ದೇವಸ್ಥಾನಕ್ಕೆ ಹೋಗಿ ಬರಬೇಕಾಗತ್ತೆ. ಪರ್ ಪರ್ಸನ್ ಇಷ್ಟು ಅಂತ ಇರುತ್ತೆ, ಟಿಕೆಟ್ ತೊಗೊಂಡು ಹೋಗಬೇಕು. ವೀಕೆಂಡ್ಸಲ್ಲಿ ಸಿಕ್ಕಾಬಟ್ಟೆ ಕ್ಯೂ ಇರುತ್ತೆ. ಹಾಗೆ ಒಂದು ಬಸ್ ಫುಲ್ ಜನ ತುಂಬೋವರೆಗೂ ಅವರು ಅಲ್ಲಿಂದ ಸ್ಟಾರ್ಟ್ ಮಾಡೋದಿಲ್ಲ. ಮತ್ತು ಜೀಪ್ ಇರುತ್ತೆ, ಆಲ್ಮೋಸ್ಟ್ 600 to 800 ಅನಿಸುತ್ತೆ ಒಂದು ರೌಂಡ್ ಟ್ರಿಪ್ಪಿಗೆ ಹೋಗಿ ಮತ್ತೆ ವಾಪಸ್ ಕರ್ಕೊಂಬರೋದಕ್ಕೆ. ಹಾಗೆ ಬಸ್ ಅಂದರೆ ಇನ್ನೂ ಪ್ರೈಸ್ ಕಡಿಮೆನೇ ಇರುತ್ತೆ. ಹಾಗೆ ಅಲ್ಲಿ ನಾವು ಪಾರ್ಕಿಂಗ್ ಕೂಡ ಪೇ ಮಾಡಬೇಕಾಗತ್ತೆ. ಅಲ್ಲಿ ಹೋಟೆಲ್ ಇದೆ ಮತ್ತು ಒಂದಷ್ಟು ಶಾಪಿಂಗ್ ಶಾಪ್ಸ್ ಕೂಡ ಇದೆ. ಇದೆಲ್ಲ ನಮಗೆ ಹೋಗ್ತಾ ಆನ್ ದ ವೇ ಸಿಗುತ್ತೆ. ಹಾಗಾಗಿ ಈ ದೇವಸ್ಥಾನಗಳನ್ನು ವಿಸಿಟ್ ಮಾಡ್ಕೊಂಡು ಹೋಗ್ಬೋದು. ಏನಿಲ್ಲ ಅಂದರೆ ಒಂದು 7-8 ಕಿಲೋಮೀಟ್ರು ಎಕ್ಸ್ಟ್ರಾ ಆದಾಗುತ್ತೆ. ಹಾಗೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇರ್ತಕ್ಕಂಥ ಪ್ರತಿಯೊಂದು ಪ್ಲೇಸ್ ಲೊಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ, ಚೆಕ್ ಮಾಡಿ. ಸೊ ಬಸ್ಸು ನೋಡ್ತಾ ಇರ್ಬೋದು, ಹಾಗೆ ಕ್ಯೂ ಕೂಡ ಸಿಕ್ಕಾಬಟ್ಟೆ ಇತ್ತು. ಹಾಗಾಗಿ ನಾವು ಜೀಪ್ ತಗೊಂಡು ಹೋದ್ವಿ. ಫುಲ್ ಬೆಟ್ಟದ ಮೇಲ್ಗಡೆ ಕರ್ಕೊಂಡು ಹೋಗ್ತಾರೆ. ಹೋಗ್ತಾ ಇದ್ದಾಗೇ ತಣ್ಣಗೆ ಗಾಳಿ ಬೀಸುತ್ತೆ, ಸಿಕ್ಕಾಬಟ್ಟೆ ಕೋಲ್ಡ್ ಆಗುತ್ತೆ. ಹೆಸರೇ ಹೇಳ್ದಾಗೆ ಹಿಮವದ್ ಗೋಪಾಲ್ ಸ್ವಾಮಿ ಬೆಟ್ಟ ಅಂದರೆ ತುಂಬ ಕೂಲಾಗಿರ್ತಕ್ಕಂಥ ಪ್ಲೇಸ್. ದೇವಸ್ಥಾನ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ದೇವಸ್ಥಾನದೊಳಗಡೆ
ಕೃಷ್ಣ ಮಗು ಇದ್ದಾಗ ಇರ್ತಕ್ಕಂಥ ವಿಗ್ರಹ ಇದೆ. ತುಂಬ ಅಂದರೆ ತುಂಬ ವೆಯ್ಟ್ ಇದೆ. ಅದನ್ನು ನಮ್ಮ ಕೈಯಲ್ಲಿ ಇಟ್ಕೊಳ್ಳೋದಕ್ಕೆ ಕೊಡ್ತಾರೆ. ಸೊ ನಾವೇನಾದರೂ ನಮ್ಮ ಇಷ್ಟಾರ್ಥ ಇದ್ದರೆ ಅದನ್ನು ಹೇಳ್ಕೊಂಡು ಅದನ್ನು ಎತ್ಕೊಂಡು ಮತ್ತೆ ವಾಪಸ್ ಕೊಡಬೇಕಾಗತ್ತೆ. ಈ ದೇವಸ್ಥಾನಕ್ಕೆ ಹೋಗ್ತಾ ಮತ್ತೆ ಬರ್ತಾ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು. ಮಳೆಗಾಲದಲ್ಲಿ ಹೋದರೆ ಇನ್ನೂ ಬ್ಯೂಟಿಫುಲ್ ಆಗಿರತ್ತೆ ಅಂತ ಅನಿಸುತ್ತೆ. ಹಾಗೆ ನಾವು ಕರೆಕ್ಟಾಗಿ ಲಂಚ್ ಟೈಮ್ ಆಗಿರೋದ್ರಿಂದ ಆ ದೇವಸ್ಥಾನದಲ್ಲಿ ಪ್ರಸಾದ ಕೂಡ ಇತ್ತು. ಸೊ ಹಾಗಾಗಿ ನಾವು ಅಲ್ಲೇ ಪ್ರಸಾದ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಸೊ ನಮಗೆ ಹೋಟೆಲ್ ಅಥವಾ ರೆಸ್ಟೋರೆಂಟಲ್ಲಿ ಸ್ಟಾಪ್ ಮಾಡಿ ಊಟ ಮಾಡ್ತಕ್ಕಂಥ ಟೈಮ್ ಇಲ್ಲೇ ಸೇವ್ ಆಯಿತು. ದೇವಸ್ಥಾನ ಗರ್ಭಗುಡಿ ಒಳಗಡೆ ನಾನು ಫೋಟೋ ಮತ್ತು ವಿಡಿಯೋ ಮಾಡಲಿಲ್ಲ. ಹೊರಗಡೆಯಿಂದ ಯಾವ ರೀತಿ ಇತ್ತು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಬ್ಯೂಟಿಫುಲ್ ಆಗಿದೆ. ಹಾಗೆ ಶೂಟಿಂಗ್ ಮಾಡೋದಕ್ಕೆಲ್ಲ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಈ ಪ್ಲೇಸ್. ಒಂದು ಸಲ ಆದರೂ ವಿಸಿಟ್ ಮಾಡಬೇಕು. ಹಾಗೆ ಸಿಕ್ಕಾಪಟ್ಟೆ ಗಾಳಿ ಅಂತ ಹೇಳಿದ್ನಲ್ವ, ತುಂಬ ಗಾಳಿ ಹಾಗೆ ತಣ್ಣಗೆ ವೆದರ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರತ್ತೆ. ಸೊ ಇಲ್ಲೇ ಪ್ರಸಾದ ಮುಗಿಸ್ಕೊಂಡು ಹೊರಟ್ರೆ ನಮಗೆ ಬಂಡೀಪುರ ಫಾರೆಸ್ಟ್ ಹಾಗೆ ಮಧುಮಲೈ ಫಾರೆಸ್ಟ್ ಮುಖಾಂತರ ನಾವು ಊಟಿ ರೀಚ್ ಆಗ್ತೀವಿ. ಅದಕ್ಕೂ ಮುಂಚೆ ನಾವು ಬಂಡೀಪುರ ಫಾರೆಸ್ಟ್ ಎಲ್ಲ ಆದಮೇಲೆ ಒಂದು ಬ್ರೇಕ್ ತಗೊಳ್ಳೋದಕ್ಕೆ ಕೆಫೆ ಹತ್ರ ನಾವು ಸ್ಟಾಪ್ ಮಾಡಿದ್ರೆ ಎಲ್ಲೂ ಸ್ಟಾಪ್ ಮಾಡಿಲ್ಲ, ಡೈರೆಕ್ಟಾಗಿ ಊಟಿಗೆ ರೀಚ್ ಆದ್ವಿ. 4:30-5 ಗಂಟೆಗೆಲ್ಲ ನಾವು ಆಲ್ಮೋಸ್ಟ್ ಊಟಿ ರೀಚ್ ಆಗಿದ್ವಿ. ಸೊ ಇನ್ನೂ ಸ್ವಲ್ಪ ಬೆಳಕಿದೆ. ನಾವು ಹೋಟೆಲ್ ಚೆಕ್ಇನ್ ಆಗೋಕ್ಕೂ ಮುಂಚೆ ಯಾವುದಾದ್ರೂ ಒಂದು ಪ್ಲೇಸ್ ನೋಡೋಣ ಅಂತ ಊಟಿಲಿ ಫೇಮಸ್ ಬೋಟ್ ಹೌಸ್ನ ನಾವು ಫಸ್ಟ್ ಡೇನೇ ವಿಸಿಟ್ ಮಾಡಿದ್ವಿ. ಸೊ ನಾವು ಬೆಂಗಳೂರಿಂದ ಬೆಳಗ್ಗೆ ಹೊರಟು 2 ದೇವಸ್ಥಾನ ನೋಡಿಕೊಂಡು ಫಾರೆಸ್ಟ್ ಸಫಾರಿನ ಎಂಜಾಯ್ ಮಾಡ್ತಾ, ಅದು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನನಗಾಗಿರ್ಬೋದು, ಮಕ್ಕಳಿಗೆ ಇದೆಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಓನ್ ವೆಹಿಕಲಲ್ಲಿ ಈ ಥರ ವೈಲ್ಡ್ ಅನಿಮಲ್ಸ್ನೆಲ್ಲ ನೋಡ್ತಾ, ಅಂದರೆ ಆನೆ ಅದೆಲ್ಲ ನೋಡ್ತಾ, ಹಾಗೆ ಸಾಕಷ್ಟು ಜಿಂಕೆಗಳನ್ನು ನೋಡಿದ್ವಿ. ಅದು ವೈಲ್ಡ್ ಅನಿಮಲ್ ಅಲ್ಲ, ಬಟ್ ನಾನು ಹೇಳ್ತಾ ಇರೋದು ಫಾರೆಸ್ಟಲ್ಲಿ ಇರ್ತಕ್ಕಂಥ ಅನಿಮಲ್ಸ್ನ ಡೈರೆಕ್ಟಾಗಿ ನಮ್ಮ ಓನ್ ವೆಹಿಕಲಲ್ಲಿ ನೋಡ್ತಾ ಟ್ರಾವೆಲ್ ಮಾಡೋದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಹಾಗೆ ನನಗಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇತ್ತು. ಅದೆಲ್ಲನೂ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಆಲ್ಮೋಸ್ಟ್ 1,000ಕ್ಕಿಂತ ಜಾಸ್ತಿ ಜಿಂಕೆಗಳನ್ನು ನೋಡಿದ್ವಿ. 5-6 ಆನೆಗಳನ್ನು ನೋಡಿದ್ವಿ. ಸಫಾರಿ ಜೀಪಲ್ಲಿ ಅವ್ರು ಕರ್ಕೊಂಡು ಹೋಗೋದಕ್ಕಿಂತ ನಾವು ಓನಾಗಿ ಅದನ್ನೆಲ್ಲ ನೋಡ್ತಾ ಹೋಗೋದಕ್ಕೆ ಸ್ವಲ್ಪ ಡಿಫ್ರೆಂಟ್ ಫೀಲ್ ಅನಿಸ್ತು. ಹಾಗೆ ಇವಾಗ ತೋರಿಸ್ತಾ ಇದ್ದೀನಲ್ವ ಹಿಮವದ್ ಗೋಪಾಲ ಸ್ವಾಮಿ ದೇವಸ್ಥಾನ, ಇಲ್ಲೂ ಕೂಡ ಸ್ವಲ್ಪ ದೂರದಲ್ಲಿ ಒಂದಷ್ಟು ಜಿಂಕೆಗಳ ಗುಂಪಿತ್ತು. ಅದನ್ನೆಲ್ಲ ನೋಡ್ತಾ ಇದ್ದರೆ ನ್ಯಾಚುರಲ್ ಆಗಿ ಡೈರೆಕ್ಟಾಗಿ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾಯಿತ್ತು. ಯಾವಾಗಲೂ ಲಯನ್ ಸಫಾರಿ ಅಲ್ಲಿ ಇಲ್ಲಿ ಹೋದಾಗ ಅದರಿಂದ ಕರ್ಕೊಂಡು ಹೋಗ್ತಕ್ಕಂಥ ಬಸ್ಸಲ್ಲಿ ಹೋಗಿ ಅನಿಮಲ್ಸ್ನ ನೋಡೋದಕ್ಕೂ ಇವಾಗ ಈ ಥರ ನೋಡೋದಕ್ಕೂ ತುಂಬಾ ಡಿಫ್ರೆಂಟ್ ಫೀಲ್ ಅನಿಸುತ್ತೆ. ಸೊ ಈ ಥರ ಅನಿಮಲ್ಸ್ನೆಲ್ಲ ನೋಡಿ ಮಧುಮಲೈ ಫಾರೆಸ್ಟ್ ದಾಟಿ, ಹಾಗೆ ಅದಕ್ಕೂ ಮುಂಚೆ ಒಂದು ಕಾಫಿ ಬ್ರೇಕ್ ತಗೊಂಡು ಡೈರೆಕ್ಟ್ ಊಟಿ ರೀಚ್ ಆಗಿ ಅಲ್ಲೊಂದು ಸಖತ್ತಾಗಿರೋ ವ್ಯೂ ಪ್ಲೇಸ್ ಇತ್ತು. ಸೊ ಅಲ್ಲಿ ಒಂದು ಸ್ಟಾಪ್ ಕೊಟ್ಟು ಡೈರೆಕ್ಟ್ ಬೋಟ್ ಹೌಸ್ಗೆ ಹೋಗಿ ಅಲ್ಲಿ ಬೋಟಿಂಗ್ ಮಾಡಿದ್ವಿ. ಈವ್ನಿಂಗ್ ಟೈಮಲ್ಲಿ ಬೋಟಿಂಗ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಎಲ್ಲ ಆದರೆ ಬಿಸಿಲಿರುತ್ತೆ. ಸೊ ಬೆಳಗ್ಗೆನೂ ನಾವು ಬೋಟಿಂಗ್ ಬೇಗ ಹೋಗೋದಕ್ಕಾಗೋದಿಲ್ಲ. ಹಾಗಾಗಿ ಬೆಸ್ಟ್ ಟೈಮ್ ಅಂತ ಅನಿಸ್ತು. ಸಂಜೆ ನಾವು ಊಟಿ ರೀಚ್ ಆಗ್ತಾ ಇದ್ದಾಗೇ ಬೋಟಿಂಗ್ ಅಂತ ಹೋಗ್ಬಿಟ್ವಿ. ಸೊ ಬೋಟ್ ಹೌಸಲ್ಲಿ ಬೋಟಿಂಗ್ ಹೋಗಿದ್ದು ಅಲ್ಲಿಗೆ ಫಸ್ಟ್ ಡೇನೇ ಮುಗ್ದೋಯ್ತು. ಸೊ ಸಾಕಷ್ಟು ಪ್ಲೇಸ್ನ ಒಂದೇ ದಿನದಲ್ಲಿ ನಾವು ಕವರ್ ಮಾಡಿದ್ವಿ. ಸೊ ನಿಮಗೆಲ್ಲ ಗೊತ್ತೇ ಇರುತ್ತೆ, ಚಿಕ್ಕ ಮಕ್ಕಳನ್ನ ಕರ್ಕೊಂಡೋದ್ರೆ ಅವರು ಮೂಡಿಗೆ ತಕ್ಕಾಗೆ ನಾವು ಪ್ಲೇಸ್ನ ವಿಸಿಟ್ ಮಾಡೋ ಟೈಮಿಂಗ್ಸ್ ಕೂಡ ಡಿಪೆಂಡ್ ಆಗುತ್ತೆ. ಸ್ವಲ್ಪ ಕಿರಿಕಿರಿ ಮಾಡೋದು ಅಥವಾ ಅವರು ಹಸಿವು ಅಂದಾಗ ವಾಶ್ರೂಮಿಗೆ ಹೋಗಬೇಕು ಅಂದಾಗ ಅದಕ್ಕೆಲ್ಲ ಹೋಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಹಾಗಾಗಿ ಆನ್ ಟೈಮ್ ಯಾವ ಪ್ಲೇಸ್ನೂ ವಿಸಿಟ್ ಮಾಡೋದಕ್ಕಾಗಲ್ಲ. ನಾವು ಯಾವಾಗ್ಲೂ ಒಂದಷ್ಟು ಪ್ಲೇಸ್ನ ಪ್ಲ್ಯಾನ್ ಮಾಡಿರ್ತೀವಿ, ಬಟ್ ಅದು ಈ ಟೈಮ್ಗೆ ಹೋಗಬೇಕು ಅಂತ ಏನು ಪ್ಲ್ಯಾನಿಂಗ್ ಇರೋದಿಲ್ಲ. ಅದೇ ನೀವು ಟೂರ್ ಪ್ಯಾಕೇಜಸ್ ತಗೊಂಡು ಟ್ರಾವೆಲರ್ ಕಂಪನಿಗಳ ಜೊತೆ ನೀವು ಗ್ರೂಪ್ ಟ್ರಿಪ್ ಅಂತ ಅಥವಾ ನೀವು ಬರೀ ಫ್ಯಾಮಿಲಿನೇ ಟ್ರಿಪ್ ಹೋದ್ರಿ ಅಂದರೂ ಕೂಡ ಎಲ್ಲ ಟೈಮಿಂಗ್ಸ್ ಫಿಕ್ಸ್ ಆಗಿರುತ್ತೆ. ಅದೇ ಟೈಮಲ್ಲಿ ನಾವು ರೆಡಿ ಆಗಿರಬೇಕು. ಅಷ್ಟೇ ಟೈಮ್ ನಾವು ಕೆಲವೊಂದು ಪ್ಲೇಸಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಪರ್ಟಿಕ್ಯುಲರ್ ಟೈಮ್ ಇರುತ್ತೆ. ನಮ್ಗೆ ಯಾವುದಾದ್ರೂ ಒಂದು ಪ್ಲೇಸ್ ತುಂಬ ಇಷ್ಟ ಆಯಿತು, ಅಲ್ಲಿ ಜಾಸ್ತಿ ಹೊತ್ತಿರಬೇಕು ಅಂದರೆ ಅದಾಗೋದಿಲ್ಲ. ಹಾಗಾಗಿ ನಾವು ಯಾವಾಗ್ಲೂ ನಾವು ಓನಾಗಿ ಪ್ಲ್ಯಾನ್ ಮಾಡಿಕೊಂಡು ಟ್ರಾವೆಲ್ ಮಾಡ್ತೀವಿ. ಇನ್ನು ಊಟಿಗೆ ಹೋಗಬೇಕು ಅಂದರೆ ಅಲ್ಲಿ ನೀವು ಮಧುಮಲೈ ರೀಚ್ ಆಗೋಕ್ಕೂ ಮುಂಚೆ
ಸೆಕ್ಯೂರಿಟಿ ಚೆಕ್ ಇರುತ್ತೆ. ಹಾಗೆ ನೀವು ಊಟಿಗೆ ಹೋಗೋದಕ್ಕೆ ಎಂಟ್ರಿ ಪಾಸ್ ಕೂಡ ತೊಗೊಂಡಿರಬೇಕು. 3 ವೀಕ್ಸ್ ಮುಂಚೆನೇ ನೀವು ಅಪ್ಲೈ ಮಾಡಿ ಪಾಸ್ ತೊಗೊಂಡಿದ್ರೆ ಬೆಟರ್. ಇಲ್ಲ ಅಂದರೆ ಕೆಲವಾಗ ಸೀಸನ್ ಇದ್ದಾಗ ಹಾಗೆ ಲಾಂಗ್ ವೀಕೆಂಡ್ಸ್ ಇದ್ದಾಗ ಸಿಕ್ಕಾಬಟ್ಟೆ ಕ್ಯೂ ಇರುತ್ತೆ. ನೀವು ಅಲ್ಲಿ ಹೋಗಿ ಕೂಡ ಪಾಸ್ ತೊಗೋಬೋದು. ಬಟ್ ಅದಕ್ಕಿಂತ ಬೆಟರ್ ಅಂದರೆ ಆನ್ಲೈನಲ್ಲಿ ಅಪ್ಲೈ ಮಾಡಿ ನೀವು ಅಲ್ಲಿ ಹೋಗೋಕ್ಕೂ ಮುಂಚೆನೇ ನಿಮಗದು ಎಂಟ್ರಿ ಆಗೋದಕ್ಕೆ ಅಪ್ರೂವಲ್ ಸಿಕ್ಕಿದರೆ ಬೆಸ್ಟ್ ಅಂತಲೇ ಹೇಳ್ತೀನಿ. ಹಾಗೆ ನಾವು ಕೂಡ ಆನ್ಲೈನಲ್ಲಿ ಅಪ್ಲೈ ಮಾಡಿ ಮುಂಚೆನೇ ಎಂಟ್ರಿ ಪಾಸ್ ಎಲ್ಲ ತಗೊಂಡು ಆಮೇಲೆ ಹೋಗಿದ್ರಿಂದ ಅಲ್ಲಿ ನಮಗೆ ಜಾಸ್ತಿ ಹೊತ್ತು ಟೈಮ್ ಆಗಲಿಲ್ಲ. ವಿತಿನ್ 1 ಮಿನಿಟ್ ನಾವು ಚೆಕ್ ಇನ್ ಆಗಿ ಅಂದರೆ ಅಲ್ಲಿ ಪಾಸ್ ಆಗಿಬಿಟ್ವಿ. ಇನ್ನು ಕೆಲವರು ಹೇಳ್ತಾರೆ ಪ್ಲಾಸ್ಟಿಕ್ ಬಿಡೋದಿಲ್ಲ, ಹಾಗೆ ಬ್ಯಾಗ್ ಮತ್ತು ಕಾರಲ್ಲಿರ್ತಕ್ಕಂಥ ಬ್ಯಾಗ್ಸ್ ಎಲ್ಲ ಚೆಕ್ ಮಾಡ್ತಾರೆ ಅಂತ. ಸೊ ಅವ್ರಿಗೆ ಏನಾದರೂ ಪರ್ಟಿಕ್ಯುಲರಾಗಿ ಇನ್ಫಾರ್ಮೇಷನ್ ಬಂತು ಅಂದಾಗ ಮೇ ಬಿ ಚೆಕ್ ಮಾಡ್ತಾರೆ ಅನಿಸುತ್ತೆ. ನಾವು ಹೋಗಬೇಕಾದ್ರೆ ಆಗಲಿ ವಾಪಸ್ ಬರ್ತಾ ಆಗಲಿ ನಮ್ಮ ಬ್ಯಾಗ್ಸ್ ಎಲ್ಲ ಚೆಕ್ ಮಾಡಲಿಲ್ಲ. ಜಸ್ಟ್ ನಮಗೆ ಎಂಟ್ರಿ ಪಾಸ್ ತೊಗೊಂಡಿದ್ದೀವ ಅಂತ ಆನ್ಲೈನಲ್ಲಿ ನಾವು ಆಲ್ರೆಡಿ ತೊಗೊಂಡಿರ್ತಕ್ಕಂಥ ಪಾಸ್ನ ಚೆಕ್ ಮಾಡಿದರು ಅಷ್ಟೇ. ಹಾಗೆ ನಿಮ್ಗಲ್ಲಿ ಎಲಿಫೆಂಟ್ ಕ್ಯಾಂಪ್ ಕೂಡ ಸಿಗುತ್ತೆ. ನಮಗೆ ಟೈಮ್ ಜಾಸ್ತಿ ಇಲ್ಲದೆ ಇರೋದ್ರಿಂದ ನಾವು ಕತ್ಲಾಗೋದ್ರೊಳಗೆ ಊಟಿ ರೀಚ್ ಆಗಬೇಕು. ಇಲ್ಲಾಂದರೆ ನಿಮಗೆ ವ್ಯೂ ಗೊತ್ತೇ ಆಗೋದಿಲ್ಲ ಯಾವ ರೀತಿ ಇರುತ್ತೆ ಅಂತ. ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಊಟಿ ರೀಚ್ ಆಗೋಕ್ಕೂ ಮುಂಚೆ ನಾವು ಬೆಟ್ಟ ಹತ್ತಬೇಕಾದ್ರೆ ಮೇಲೆ ಹೋಗ್ತಾ ಹೋಗ್ತಾ ಆಲ್ಮೋಸ್ಟ್ ನಾವು ಸ್ಕೈಗೆ ತುಂಬ ನಿಯರ್ ಇದ್ದೀವಿ ಅಂತ ಅನಿಸುತ್ತೆ. ಕ್ಲೌಡ್ಸ್ ಎಲ್ಲ ನಮ್ಮ ಜೊತೆಗೆ ಪಾಸ್ ಆಗ್ತಾ ಇದೆ ಅನಿಸುತ್ತೆ. ಅಷ್ಟು ಹತ್ತಿರದಲ್ಲಿರ್ತೀವಿ ಆಕಾಶಕ್ಕೆ. ಅದಂತೂ ತುಂಬ ಡಿಫ್ರೆಂಟ್ ಫೀಲಿಂಗ್. ಸೊ ಅದನ್ನು ಮಿಸ್ ಮಾಡ್ಕೋಬಾರ್ದು ಅಂತ ಕತ್ಲಾಗೋದ್ರೊಳಗೆ ನಾವು ಊಟಿ ರೀಚ್ ಆಗಬೇಕು ಅಂತ ನಾವು ಯಾವುದೇ ರೀತಿ ಎಲಿಫೆಂಟ್ ಕ್ಯಾಂಪ್ಗೆ ಹೋಗ್ದೇ 4:30 5 o'clock ಒಳಗಡೆ ಊಟಿ ರೀಚ್ ಆಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಅದೇ ಥರ ನಾವು ಊಟಿ ರೀಚ್ ಆದ್ವಿ. ಈ ನಮ್ಮ ಊಟಿ ಜರ್ನಿ ನೋಡ್ತಾ ಇದ್ದರೆ ವೀಡಿಯೋಸ್ನ ಮತ್ತೆ ನಾನು ಹೋಗ್ತಾ ಇದ್ದೀನೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಅಷ್ಟು ಅನಿಮಲ್ಸ್ನ ನೋಡಿದ್ದಾಗಿರ್ಬೋದು, ಆ ವೆದರ್ ಆಗಿರ್ಬೋದು. ಲಾಂಗ್ ಡ್ರೈವ್ ಇಷ್ಟಪಡ್ತೀರಾ ಅಂದರೆ ಈ ಪ್ಲೇಸ್ ತುಂಬ ಇಷ್ಟ ಆಗುತ್ತೆ. ಸೊ ಆಲ್ಮೋಸ್ಟ್ 8 hours ಜರ್ನಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸ್. ಹಾಗೆ ಮಕ್ಕಳು ಕೂಡ ಅಷ್ಟೇ ಸಪೋರ್ಟಿವ್ ಆಗಿರಬೇಕು. ಅವರು ಕೂಡ ಊಟಿ ಚಳಿನ ತಡ್ಕೊಂಡು ತುಂಬ ಖುಷಿಯಾಗಿ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು. ಅವರು ಕೂಡ ದೊಡ್ಡವ್ರು ಆಗ್ತಾ ಇದ್ದಾರಲ್ವ, ಸೊ ಎಲ್ಲನೂ ಸ್ವಲ್ಪ ಗೊತ್ತಾಗ್ತಾ ಹೋಗುತ್ತೆ. ಅಷ್ಟೊಂದು ಹಠ ಮಾಡೋದಾಗಿರ್ಬೋದು ಎಲ್ಲನೂ ಕಡಿಮೆ ಆಗ್ತಾ ಇದೆ. ಸೊ ನಾವೇನು ಮಾಡ್ತೀವಿ, ಆಚೆ ಕರ್ಕೊಂಡು ಹೋದರೆ ಹಠ ಮಾಡ್ತಾರೆ ಅಂತ ನಾವು ಆದಷ್ಟು ಮನೆ ಒಳಗೆ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀವಿ. ಹಂಗಿದ್ದಾಗ ಬೇರೆ ಕಡೆ ಹೋದರೆ ಅಡ್ಜಸ್ಟೇ ಆಗೋದಿಲ್ಲ. ಸೊ ಬೇರೆ ಕಡೆದು ನೀರಾಗಿರ್ಬೋದು, ಪ್ರತಿಯೊಂದು ಟೇಸ್ಟ್ ನಾವು ಮಾಡಿಸ್ತೀವಿ ಮಕ್ಕಳಿಗೆ. ಕೆಲವೊಂದು ಕಡೆ ಹೋದರೆ ನಾವು ಯಾವಾಗಲೂ ವಾಟ್ರ್ ಬಾಟಲ್ನ ಕ್ಯಾರಿ ಮಾಡ್ತೀವಿ, ಆ ಥರ ಏನೂ ಇಲ್ಲ. ತಗೊಂಡೋಗಿರ್ತೀವಿ, ಅಲ್ಲಿ ನೀರನ್ನು ಟೇಸ್ಟ್ ಮಾಡಿ ಚೆನ್ನಾಗಿತ್ತು ಅಂದರೆ ಅದೇ ನೀರನ್ನ ಲೋಕಲ್ ಅಲ್ಲಿ ಯಾವ ಪ್ಲೇಸಲ್ಲಿ ಇರ್ತೀವಿ ಆ ಪ್ಲೇಸ್ ನೀರನ್ನೇ ನಾವು ಎಲ್ಲರೂ ಕುಡಿತೀವಿ. ಪ್ರತಿ ಸಲನೂ ವಾಟರ್ ಬಾಟಲ್ ತೊಗೊಂಡು ಹೋಗಿರ್ತೀವಿ, ಬಟ್ ಯೂಸ್ ಅಂತೂ ಮಾಡೋದಿಲ್ಲ. ಯಾಕಂದರೆ ಎಲ್ಲ ಥರದ ನೀರು ಕುಡಿದ್ಬಿಟ್ಟು ಸ್ಟ್ರಾಂಗ್ ಆಗಲಿ ಅಂಥೇಳಿ. ಸೊ ಇಲ್ಲಿಂದ ನಾವು ಟ್ರಾವೆಲ್ ಮಾಡ್ತಾ ಒಂದು ಕೆಫೆ ಹತ್ರ ನಿಲ್ಲಿಸಿದ್ವಿ ಅನ್ನಲ್ಲ, ಅದು ಕೂಡ ನಾನು ಲೊಕೇಶನ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ. ನೀವು ಬೇಕಂದರೆ ಚೆಕ್ ಮಾಡಿ ಸ್ಟಾಪ್ ಮಾಡ್ಬೋದು. ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋದಲ್ಲಿ. ನಾನು ಬೆಂಗಳೂರಿಂದ ಊಟಿಗೆ ಹೋಗ್ತಾ ಆನ್ ದ ವೇ ಯಾವುದೆಲ್ಲ ಪ್ಲೇಸಸ್ನ ನೋಡ್ಬೋದು, ಹಾಗೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ನೀವು ಯಾವ ಟೈಮಿಗೆ ರೀಚ್ ಆಗ್ತೀರಾ, ಹಾಗೆ ಊಟಿಗೆ ಎಂಟ್ರಿ ಪಾಸ್ ಯಾವ ರೀತಿ ತೊಗೊಳ್ಳೋದು ಅಂತೆಲ್ಲ ಹೇಳಿದೆ. ಅದರದ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ. ಯಾವ ವೆಬ್ಸೈಟಿಗೆ ಹೋಗಿ ನೀವು ಊಟಿಗೆ ಎಂಟ್ರಿ ಪಾಸ್ನ ನೀವು ತೊಗೋಬೋದು ಅಂಥೇಳಿ. ಹಾಗೆ ನೀವು ಈ ಬಂಡೀಪುರ್ ಫಾರೆಸ್ಟ್ ಆಗಿರ್ಬೋದು, ಮಧುಮಲೈ ಫಾರೆಸ್ಟ್ ಆಗಿರ್ಬೋದು, ಇದನ್ನು ಪಾಸ್ ಮಾಡುವಾಗ ಅಂದರೆ ಅದರಲ್ಲಿ ನೀವು ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ಎಲ್ಲೂ ಜಾಸ್ತಿ ಹೊತ್ತು ಸ್ಟಾಪ್ ಮಾಡೋ ಹಾಗಿಲ್ಲ. 1 ಮಿನಿಟ್ಗಿಂತ ಜಾಸ್ತಿ ಅಲ್ಲ, ನೀವು ಒಂದು ಸ್ವಲ್ಪನೂ ಸ್ಟಾಪ್ ಮಾಡೋ ಹಾಗಿಲ್ಲ. ಸ್ಲೋ ಆಗಲಿ ನೀವು ಗಾಡಿ ಮೂವ್ ಆಗ್ತಾನೇ ಇರಬೇಕು. ಯಾಕಂದರೆ ಯಾವಾಗ ಅನಿಮಲ್ಸ್ ಅಟ್ಯಾಕ್ ಮಾಡುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ನಾವು ಒಂದು ಎಲಿಫೆಂಟ್ ನೋಡಲಿ ಅಥವಾ ಯಾವುದೇ ಅನಿಮಲ್ ನೋಡಲಿ, ನಾವು ವೆಹಿಕಲ್ ಸ್ಟಾಪ್ ಮಾಡಿ ನೋಡ್ತಾನೆ ಇರಬಾರ್ದು. ಹಾಗೆ ಅನಿಮಲ್ಸ್ಗೆ ಫುಡ್ ಹಾಕಬಾರ್ದು. ನಾವು ಯಾವುದೇ ಅನಿಮಲ್ಸ್ನ ಫೀಡ್ ಮಾಡಬಾರ್ದು. ಯಾಕಂದರೆ ನಾವು ಫೀಡ್ ಮಾಡಿದ್ರೆ ಮತ್ತೆ ಆ ಅನಿಮಲ್ಸ್ ವೆಯ್ಟ್ ಮಾಡ್ತಾ ಇರುತ್ತೆ, ನೆಕ್ಸ್ಟ್ ಯಾವುದಾದ್ರೂ ವೆಹಿಕಲ್ ಬಂದರೆ ಅವರು ಕೂಡ ನಮಗೆ ಊಟ ಹಾಕ್ತಾರೆ ಅಂತ. ಹಾಗಾಗಿ ಅದೆಲ್ಲ ರೋಡಿಗೆ ಬರೋ ಚಾನ್ಸಸ್ ಇರುತ್ತೆ, ಮತ್ತು ಇದರಿಂದ ತುಂಬ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು 5 ಗಂಟೆ ಮೇಲೆ ನಿಮಗೆ ಯಾವುದೇ ಫಾರೆಸ್ಟ್ ಒಳಗಡೆ ಎಂಟ್ರಿ ಆಗೋದಕ್ಕೆ ಬಿಡೋದಿಲ್ಲ. 5 ಗಂಟೆ ಒಳಗಡೆ ನೀವು ಒಂದು ಸಲ ಎಂಟ್ರಿ ಆದ್ರಿ ಅಂದರೆ ನಿಮ್ಗೆ ಆಮೇಲೆ ಎಕ್ಸಿಟ್ ಆಗೋದಕ್ಕೆ ಕೊಡ್ತಾರೆ, ಟೈಮ್ ಬಿಡ್ತಾರೆ. ಬಟ್ ನೀವು ಯಾವುದೇ ವೆಹಿಕಲಲ್ಲಿ ಹೋಗಿ, ಬೈಕಲ್ಲಿ ಹೋಗಿ, ಕಾರಲ್ಲಿ ಹೋಗಿ, ಬಟ್ ಎಲ್ಲೂ ಕೂಡ ಫಾರೆಸ್ಟ್ ಒಳಗಡೆ ಸ್ಟಾಪ್ ಮಾಡಬೇಡಿ. ಹಾಗೆ ಯಾವುದೇ ರೀತಿ
ವೇಸ್ಟ್ ಕಸನ ಫಾರೆಸ್ಟ್ ಒಳಗಡೆ ಎಸೆಯೋದಾಗಿರ್ಬೋದು, ಅದನ್ನು ಮಾಡಬಾರ್ದು. ಹಾಗೆ ಪ್ರಾಣಿಗಳಿಗೆ ಊಟ ಫುಡ್ ಏನೇ ಆಗಿರ್ಬೋದು ಹಾಕಬಾರ್ದು. ಜಿಂಕೆಗಳನ್ನು ಹೆದರಿಸೋದಾಗಿರ್ಬೋದು ಅಥವಾ ಹತ್ತಿರ ಹೋಗೋದು ಯಾವುದನ್ನು ಮಾಡಬಾರ್ದು. ಆ ಥರ ಏನಾದರೂ ನೀವು ಪ್ರಾಣಿಗಳಿಗೆ ಊಟ ಹಾಕೋದು ಎಲ್ಲ ಮಾಡಿದ್ರೆ ಅದು ಎಷ್ಟೋ ಸಾವಿರ ಅಲ್ಲ ಲಕ್ಷ ಲಕ್ಷ ನೀವು ಫೈನ್ ಕಟ್ಟಬೇಕಾಗತ್ತೆ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡು ಆ ಥರದ್ದೆಲ್ಲ ನಾವು ಮಾಡೋದಕ್ಕೆ ಹೋಗಬಾರ್ದು. ಹಾಗೆ ತುಂಬ ಕರ್ವ್ಸ್ ಇದ್ದಿದ್ದರಿಂದ ರೋಡು ಮಕ್ಕಳಿಗೆ ಕಾರಲ್ಲಿ ಕುತ್ಕೊಂಡಾಗ ಆ ಕಡೆ ಈ ಕಡೆ ಜೋಲಿ ಆದಂಗೆ ಆಗ್ತಾಯಿತ್ತು. ಅದನ್ನು ಎಂಜಾಯ್ ಮಾಡ್ತಾಯಿದ್ರು. ಅದ್ರ ಕ್ಲಿಪ್ಪಿಂಗ್ ಕೂಡ ನಾನು ಶೇರ್ ಮಾಡ್ತಾಯಿದ್ದೀನಿ. ಜೊತೆಗೆ ನಾವು ಬೋಟ್ ಹೌಸ್ನ ರೀಚ್ ಆದಾಗ 4:30-5 ಗಂಟೆ ಆಗಿತ್ತು. ಸೊ ಆಲ್ಮೋಸ್ಟ್ ಇನ್ನೇನು ಟಿಕೆಟ್ ಎಲ್ಲ ಕ್ಲೋಸಿಂಗ್ ಟೈಮ್ ಆಗ್ತಾ ಬಂದಿತ್ತು. ಹಾಗಾಗಿ ಟಿಕೆಟ್ ತೊಗೊಂಡು ಬೇಗ ಬೇಗ ಬೋಟಿಂಗಿಗೆ ಹೋದ್ವಿ. ಸೊ ಇಲ್ಲಿಂದ ವಿಡಿಯೋ ನೆಕ್ಸ್ಟ್ ಕಂಟಿನ್ಯೂ ಆಗಿರೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಅಥವಾ ಸಜೆಷನ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಹೇಗಿತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿದ್ರೆ ನನಗೂ ಕೂಡ ಒಂದು ಐಡಿಯಾ ಬರುತ್ತೆ. ಸೊ ನನ್ನ ವೀಡಿಯೋಸ್ ನೋಡ್ತಾ ಇರೋರಿಗೆಲ್ಲ ಯಾವ ರೀತಿ ಒಪಿನಿಯನ್ ಇದೆ, ನಿಮ್ಗೆ ಯಾವ ರೀತಿ ವಿಡಿಯೋ ಇಷ್ಟ ಆಗುತ್ತೆ ಅಂಥೇಳಿ ನನಗೂ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.